ಮಾತಾಡ್ತಾ ಇರೋದು ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮ್ಲು. ಕಾಂಗ್ರೆಸ್ನವ್ರು ಏನಾದ್ರು ಹೇಳಿದಾರಾ? ಅವರಿಬ್ರು ಅವರು ಒಬ್ರಿಗೊಬ್ಬರು ನಾನು ಸಹೋದರರು ಅಂತೇಳಿ ಅದು ಏನೇನೋ ಇಷ್ಟು ವರ್ಷದಿಂದ ಏನೇನೋ ಜನಗಳಿಗೆ ಯಾಮಾರಿಸಿ ಈಗ ಅವರಿಬ್ಬರ ಮಧ್ಯೆ ಜಗಳ ಬಂತು ಅಂತೇಳಿ ನಮ್ಮನ್ನ ಯಾಕೆ ಇದ್ರೊಳಗಡೆ ಎಳಿತಾ ಏನು ನೀವೇ ಕೇಳೋದು ಕಾಂಗ್ರೆಸ್ಗೆ ಸೇರ್ಸ್ಕೋತೀರಾ ಅಂತ ನೀವೇ ಕೇಳೋದು, ನೀವೇ ಉತ್ತರ ಹೇಳಿಸೋ. ಅವರಿಬ್ಬರ ಈಗ ಕಾಂಗ್ರೆಸ್ ಪಾಲಿಟಿಕ್ಸ್ ಬಗ್ಗೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್ ಕೇಳ್ಬಿಟ್ಟು ನಾನು ಉತ್ತರ ಕೊಡ್ಬೇಕಾ? ಜನಾರ್ದನ್ ರೆಡ್ಡಿ ಹೇಳಿದ್ದು ಸತ್ಯನಾ? ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರು ಹೇಳ್ಬಿಟ್ರು ಅವ್ರ ಪಾರ್ಟಿ ಬಗ್ಗೆ ಏನಾನ ಹೇಳ್ಕೊಂಡ್ಲಿ, ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ನೀವೇನು ಅವ್ರಿಗೆ ಆಥರೈಸೇಷನ್ ಕೊಟ್ಟಿದ್ದೀರಾ? ಅವರೇನು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ನ ಅಥವಾ ಏನು ಅವ್ರು ಹೋಗ್ಲಿ ಪೊಲಿಟಿಕಲ್ ಸೈಂಟಿಸ್ಟಾ ವಿಶ್ಲೇಷಣೆ ಮಾಡೋದಕ್ಕೆ? ಯಾಕೆ ಸುಮ್ಮನೆ ಅವ್ರವ್ರ ಜಗಳದಲ್ಲಿ ನೀವು ಕಾಂಗ್ರೆಸ್ಸನ್ನು ಬೆರೆಸಿ ಅವ್ರವ್ರ ಜಗಳ ಏನಾದರೂ ಮಾಡ್ಕೊಂಡ್ಲಿ, ನಮ್ಗೆ ಯಾಕೆ ಬೇಕು? ನಾವು ಅವ್ರ ಜಗಳದಲ್ಲಿ ನಾವು ಮೂಗು ತೂರ್ಸೋಕೆ ಹೋಗೋದು ನಮಗೂ ಏನು ಇಂಟ್ರೆಸ್ಟ್ ಇಲ್ಲ. ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಹತ್ರ 140 ಸೀಟ್ ಇದೆ. ಭದ್ರವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಕೂತಿರೋದು ರಾಜಕೀಯ ಇದ್ದೇ ಇರುತ್ತೆ, ರಾಜಕೀಯ ಬಿಟ್ಟು ನಾವೇನು ಸನ್ಯಾಸಿಗಳಲ್ಲ. ಆದರೆ ಇವತ್ತಿಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋದು ಜನಗಳ ಕೆಲಸ ಮಾಡೋದು, ಅದ್ರ ಕಡೆ ಗಮನ ಕೊಡೋಣ. ರಾಜಕೀಯ ಇದ್ದೇ ಇರುತ್ತೆ, ಅವ್ರು ಹೇಳೋದು ಇವ್ರು ಹೇಳೋದು ಬರೀ ಅವುಗಳಲ್ಲೇ ನಾವು ಕಾಲ ಕಳೆದ್ರೆ ಜನಗಳ ಕೆಲಸದ ಬಗ್ಗೆ ಯಾವಾಗ ಮಾತಾಡೋದು? ನಾವಿವತ್ತು ಸರ್ಕಾರದಲ್ಲಿ ಇದ್ದೇವೆ, ಜನಗಳ ಕೆಲಸದ ಬಗ್ಗೆ ಚರ್ಚೆ ಆಗಲಿ ಅಂತ ನಾನು ನಿಮ್ಮಲ್ಲಿ ನೀವೇ ಆರೋಪ ಮಾಡ್ತಾ ಮಾತಾಡ್ತಾ ಇರೋದು ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮ್ಲು. ಕಾಂಗ್ರೆಸ್ನವ್ರು ಏನಾದ್ರು ಹೇಳಿದಾರಾ? ಅವರು ಒಬ್ರಿಗೊಬ್ಬರು ನಾನು ಸಹೋದರರು ಅಂತೇಳಿ ಅದು ಏನೇನೋ ಇಷ್ಟು ವರ್ಷದಿಂದ ಏನೇನೋ ಜನಗಳಿಗೆ ಯಾಮಾರಿಸಿ ಈಗ ಅವರಿಬ್ಬರ ಮಧ್ಯೆ ಜಗಳ ಬಂತು ಅಂತೇಳಿ ನಮ್ಮನ್ನ ಯಾಕೆ ಇದ್ರೊಳಗಡೆ ಎಳಿತಾ ಏನು ನೀವೇ ಕೇಳೋದು ಕಾಂಗ್ರೆಸ್ಗೆ ಸೇರ್ಸ್ಕೋತೀರಾ ಅಂತ ನೀವೇ ಕೇಳೋದು, ನೀವೇ ಉತ್ತರ ಹೇಳಿಸೋ. ಅವರಿಬ್ಬರ ಈಗ ಕಾಂಗ್ರೆಸ್ ಪಾಲಿಟಿಕ್ಸ್ ಬಗ್ಗೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್ ಕೇಳ್ಬಿಟ್ಟು ನಾನು ಉತ್ತರ ಕೊಡ್ಬೇಕಾ? ಜನಾರ್ದನ್ ರೆಡ್ಡಿ ಹೇಳಿದ್ದು ಸತ್ಯನಾ? ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರು ಹೇಳ್ಬಿಟ್ರು ಅವ್ರ ಪಾರ್ಟಿ ಬಗ್ಗೆ ಏನಾನ ಹೇಳ್ಕೊಂಡ್ಲಿ, ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ನೀವೇನು ಅವ್ರಿಗೆ ಆಥರೈಸೇಷನ್ ಕೊಟ್ಟಿದ್ದೀರಾ? ಅವರೇನು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ನ ಅಥವಾ ಏನು ಅವ್ರು ಹೋಗ್ಲಿ ಪೊಲಿಟಿಕಲ್ ಸೈಂಟಿಸ್ಟಾ ವಿಶ್ಲೇಷಣೆ ಮಾಡೋದಕ್ಕೆ? ಯಾಕೆ ಸುಮ್ಮನೆ ಅವ್ರವ್ರ ಜಗಳದಲ್ಲಿ ನೀವು ಕಾಂಗ್ರೆಸ್ಸನ್ನು ಬೆರೆಸಿ ಅವ್ರವ್ರ ಜಗಳ ಏನಾದರೂ ಮಾಡ್ಕೊಂಡ್ಲಿ, ನಮ್ಗೆ ಯಾಕೆ ಬೇಕು? ನಾವು ಅವ್ರ ಜಗಳದಲ್ಲಿ ನಾವು ಮೂಗು ತೂರ್ಸೋಕೆ ಹೋಗೋದು ನಮಗೂ ಏನು ಇಂಟ್ರೆಸ್ಟ್ ಇಲ್ಲ. ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಹತ್ರ 140 ಸೀಟ್ ಇದೆ. ಭದ್ರವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಕೂತಿರೋದು ರಾಜಕೀಯ ಇದ್ದೇ ಇರುತ್ತೆ, ರಾಜಕೀಯ ಬಿಟ್ಟು ನಾವೇನು ಸನ್ಯಾಸಿಗಳಲ್ಲ. ಆದರೆ ಇವತ್ತಿಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋದು ಜನಗಳ ಕೆಲಸ ಮಾಡೋದು, ಅದ್ರ ಕಡೆ ಗಮನ ಕೊಡೋಣ. ರಾಜಕೀಯ ಇದ್ದೇ ಇರುತ್ತೆ, ಅವ್ರು ಹೇಳೋದು ಇವ್ರು ಹೇಳೋದು ಬರೀ ಅವುಗಳಲ್ಲೇ ನಾವು ಕಾಲ ಕಳೆದ್ರೆ ಜನಗಳ ಕೆಲಸದ ಬಗ್ಗೆ ಯಾವಾಗ ಮಾತಾಡೋದು? ನಾವಿವತ್ತು ಸರ್ಕಾರದಲ್ಲಿ ಇದ್ದೇವೆ, ಜನಗಳ ಕೆಲಸದ ಬಗ್ಗೆ ಚರ್ಚೆ ಆಗಲಿ ಅಂತ ನಾನು ನಿಮ್ಮಲ್ಲಿ